ಗೌಡ್ರೆ ಗೌಡ್ರೆ ಬರ್ಬೇಕು ದನಗಲ್ ಡಾಕ್ಟ್ರು. ನಾನೊಂದು ಜನಗಲ್ ಡಾಕ್ಟ್ರು. ಏನ್ ದಿಢೀರಂತ ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದಾರಿ. ಯಾರೋ ಗೌಡ್ರು ನೇಣ್ ಹಾಕೊಂಡು ಸತ್ತೋದ್ರು ಅಂತ ಹೇಳಿದ್ರು, ಅದಕ್ಕೆ ಹಗ್ಗ ಕುಯ್ಯೋಣ ಅಂತ ಬಂದೆ. ಓ ಡಾಕ್ಟ್ರೇ, ಯಾವ ಬೊಡ್ಡೆದ್ನ ನಾನು ನ್ಯಾಣ ಹಾಕೊಂಡು ಸತ್ತೋಗಿನಿ ಅಂತ ಹೇಳ್ದವ. ಬೆಂಕಿ ಹತ್ಕೊಂಡಂಗೆ ಆಗ್ತಿದ್ಯಲ್ವಾ, ನನಗೂ ದನದ ಡಾಕ್ಟ್ರು ಅಂದಾಗ ಆ ಬೆಂಕಿ ಹತ್ಕೊಂಡಂಗೆ ಆಯ್ತು. ಮಕ್ಕೊಡ್ದಂದ್ರೆ ಮೂಗ್ಚೋರಿಂದ ಸಿರಂಜ್ ಆಚೆಗೆ ಬಂದ್ಬಿಡ್ಬೇಕು. ನನಗೆ ತಿರುಗ್ ಬಾಣ ಬುಡ ಮಟ್ಟಕ್ಕೆ ಬೆಳೆದು ಬಿಟ್ರಿಯಾ? ತಿರುಗು ಬಾಣ ಅಲ್ಲ, ಹಾಸ್ಪಿಟ್ಲಿಗೆ 4 ಜನ ಪೇಷಂಟ್ ಬರ್ಲಿ ತಿರ್ಸ್ಕೊಂಡೇ ಬಿಡ್ತೀನಿ. ಏನ್ ಹತ್ತಕ್ ತಿರ್ಗಂಗ್ ಕೊಣ ಅಂತಂದ್ರಿ ಗಂಟ್ಲವ. ಮುಖ್ಯವಾದ ವಿಷಯ ಮಾತಾಡಕ್ಕಿತ್ತು, ನಿಮ್ ಮೂಡ್ ಸರಿಲ್ಲ ಅನ್ಸುತ್ತೆ, ಆಮೇಲೆ ಬಂದು ಮಾತಾಡ್ತೀನಿ. ಓ ಡಾಕ್ಟ್ರೇ, ಬರೋದು ಬಂದಿದ್ದಾರೆ, ವಿಷಯ ಹೋಗ್ಬಿಟ್ಟು ಹೋಗಿ. ನೀವು ಮೂಡ್ ಬರ್ಸ್ಕೊಂಡು ಫೋನ್ ಮಾಡಿ ಗೌಡ್ರೆ, ಆಮೇಲೆ ಬಂದು ಮಾತಾಡ್ತೀನಿ. ಮೂಡ್ ಬರ್ಸ್ಕೊಂಡು ಫೋನ್ ಮಾಡಕ ನೀವೇನ್ ನನ್ನ ಎಂಟ್ರ ಇಲ್ಲ ಡ್ಯಾನ್ಸರ್ ಸರೋಜನ ಬಂದ್ ವಿಷಯ ಹೋಗ್ಬಿಟ್ಟವ್ರಿ. ನೋಡ್ರೆ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ, ಗಮನ ಇಟ್ಟು ಕೇಳಿ. ನಮ್ಮ ಸೂರಿಗೆ, ನಿಮ್ಮ ಅಂಗಡಿ ರಾಜುಗೆ ಯಾವುದೋ ಕಂಪ್ನಿಯಿಂದ ಬಂಪರ್ ಬಹುಮಾನ ಅಂತ 50 ಲಕ್ಷ ಬಂದಿದೆಯಂತೆ. ಏನೋ ಅವ್ರಿಬ್ರಿಗೂ 50 ಲಕ್ಷ ಬಂದಿದ್ಯಾ? ಹೌದು ಜಾನಿ ಅವರೇ, ಅವ್ರು ಯಾವುದೋ ಕಂಪ್ನಿಯಲ್ಲಿ ಲಕ್ಕಿ ಡ್ರಾ ಕೂಪನ್ ತಗೊಂಡಿದ್ದಿರು. ಹೋಯ್ ಆ ಹೆಕ್ಕ ತಿಂಬೋಕೆ ಸಿಕ್ಕ. ಇಬ್ರಿಗೂ 50 ಲಕ್ಷ ಅಂದ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ವಾಯ್ ಜಾನಿ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದುಡ್ಡು ಬಂದದ್ದು ನಿಮಗಲ್ಲ, ಅವರಿಗೆ. ಇನ್ಸ್ಪೆಕ್ಟ್ರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅವ್ರಿಗೆ ದುಡ್ಡು ಬಂದ್ರೆ ನನಗೆ ಬಂದ ಹಾಗೆ. ಅದೇನು ಗೌಡ್ರೆ? ಭತ್ತ ಕುಯ್ಲಿಗೆ ಬಂದದೆ, ಬಡದು ಚೀಲಕ್ಕೆ ತುಂಬ್ಕತೀನಿ. ಗೌಡ್ರೆ, ನೀವು ಚೀಲಕ್ಕೆ ತುಂಬ್ತೀರೋ, ಚೀಲನೇ ಹೊತ್ಕೊಂಡು ಮಲಗ್ತೀರೋ, ಯಾವುದು ನನಗೆ ಅರ್ಥ ಆಗಲ್ಲ. ಅದು ಹೆಂಗೆ ದುಡ್ಡು ತಗತ್ತೀರೋ ಅದನ್ನ ಹೇಳಿ. ಹೆಂಗೆ ಅಂದರೆ ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಬೀದಿ ಬಿಕಾರಿಗಳ ಥರ ಸುತ್ತಕೊಂಡವ್ರೆ. ಅದನ್ನೇ ಬಂಡವಾಳ ಮಾಡ್ಕೊಂಡು ನೀವೇ ಚಂದ್ರ ನೀವೇ ಇಂದ್ರ ಅಂತ ಹೊಗಳಿ ಅಟ್ಟಿ ಕೇರಿಸ್ಬಿಟ್ಟು ನಮ್ಮ ಅಟ್ಟಿಗೆ ಕರ್ಕೊಂಬಂದು ಮೆತ್ತಗ ದುಡ್ಡನ್ನೆಲ್ಲ ಬಾಚ್ಕತೀನಿ. ದುಡ್ಡು ಬಾಚೋದ್ರಲ್ಲಿ ನಾನೇ ದೊಡ್ಡ ದೊಣ್ಣೆ ನಾಯಕ ಅನ್ಕೊಂಡ್ರೆ, ನೀವು ನನಗಿಂತ ದೊಡ್ಡ ದೊಣ್ಣೆ ನಾಯಕ. ನೀವು ನಿಜವಾಗ್ಲೂ ದೊಣ್ಣೆ ನಾಯಕ ಆಗಿದ್ದಿದ್ರೆ ಈ ವಿಷಯನ ನನ್ನ ಹತ್ರ ಬಂದು ಹೇಳ್ತಿರ್ಲಿಲ್ಲ. ಈ ವಿಷಯನ ನನ್ನ ಹತ್ರ ಹೇಳಿದ್ರಿ ಓಕೆ, ಗೌಡ್ರ ಹತ್ರ ಹೇಳಿದಿದ್ರೆ ಎಲ್ಲ ದುಡ್ಡನ್ನು ದೋಚ್ಕೊಂಡು ನಿಮ್ಮ ಕೈಗೆ ಚೊಂಬ್ ಕೊಟ್ಟಿರೋರು. ಅಂದ್ರೆ ಈ ಡೀಲಲ್ಲಿ ನಂಗೂ ಪಾಲಿತ್ತ ಮರ್ರೆ. 100% ಕೊಡ್ತೀನಿ. ಇಂಥ ಒಳ್ಳೆ ವಿಷಯನ ಲೀಕ್ ಮಾಡಿದಾರೆ. ನೀವು ರಿಟೈರ್ಡ್ ಆಗಂಟ ನನ್ನ ಚೋರಿಯಿಂದ ಬಿಟ್ಟಿಯಾಗಿ ಸಿರಿನ್ ಸಪ್ಲೈ ಮಾಡ್ಬಿಡ್ತೀನಿ. ಸಿರಿಂಜ್ ತಗೊಂಡು ನಾನೇನು ಮಾಡಲಿ? ಬಂದವರು ಚುಚ್ಚಿ ಸಿರಿಂಜಿಗೆ ಬಣ್ಣ ಹಾಕಿದ್ರೆ ಮಾತಾಡಬೇಡಿ. ನಾನು ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದಕ್ಕೆ ಸ್ವಲ್ಪ ದುಡ್ಡು ಕೊಡಿ. ಕೊಡೋಣ ಬಿಡಿ ಇನ್ಸ್ಪೆಕ್ಟ್ರೆ, ಆದರೆ ವಿಷಯ ನಮ್ಮಲ್ಲೇ ಇರಲಿ. ಅಡ್ಡಿಲ್ಲ ಮರ್ರೆ, ಅವರಿಬ್ರು ನಿಮ್ಮ ಮಾತನ್ನು ಕೇಂದ್ರ ಅಂದೇಳಿ ಈ ವಿಷಯ ನಿಮ್ಮ ಹತ್ರ ಹೇಳದ್ದು. ಹ್ಯಾಂಡಲ್ ವಿತ್ ಕೇರ್. ನೋಡ್ತಾ ಇರಿ ಇನ್ಸ್ಪೆಕ್ಟ್ರೆ, ಅವರಿಬ್ರಿಗೂ ನಾನು ಇವತ್ತಿಡೋ ಐಸ್ಗೆ ಅವ್ರ ಮನಸ್ಸು ಕರಗಿ ನೀರಾಗಿ ಅವ್ರಿಗೆ ಬರೋ 50 ಲಕ್ಷ ದುಡ್ಡನ್ನ ಹಂಗೆ ಎತ್ತಿ ನನಗೆ ಕೊಟ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ಎತ್ತಿ ಕೊಡ್ತಾರೋ ನಾನು ನೋಡ್ತೀನಿ. ಎತ್ತು ಕೊಟ್ರೆ ನಿಮಗೆ ಕೊಟ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ. ಎತ್ತಿ ಕೊಟ್ರೆ ಅಂತ ನಿಮಗೆ ಕೊಟ್ಟು ಬಿಡ್ತೀನಿ. ಈ ನನ್ನ ಮಕ್ಕಳು ಬೇಡದೇ ಇದ್ದಾಗ ಕಾಲ್ ಕಸದ ಥರ ಕಾಲ್ಗೆ ಸಿಗ್ತಾ ಇದ್ರು, ಇವತ್ತು ಹುಡುಕಿದ್ರು ಸಿಗ್ತಾ ಇಲ್ವಲ್ಲಪ್ಪ. ರಾಜು, ಸೂರಿ, ಏನ್ರಪ್ಪ ಛತ್ರಿ ಹಿಡ್ಕೊಂಡ್ ಬರ್ತಾ ಇದ್ದೀರಾ? ಬಿಟ್ರೆ ಆರೋಗುತ್ತಲ್ಲ, ಅದಕ್ಕೆ ಹಿಡ್ಕೊಂಡ್ ಬರ್ತಾ ಇದೀನಿ. ನಾನು ಕೇಳಿದ್ದು ದಿಢೀರಂತ ಇಷ್ಟೊಂದು ಬದಲಾಗ್ಬಿಟ್ಟಿದ್ರಲ್ಲ, ಏನು ವಿಶೇಷ ಅಂತ. ಜಾನಿಬಾ, ಈ ಏರಿಯಾದಲ್ಲಿ ನಮ್ಮನ್ನ ಎಲ್ಲರೂ ಸೋಮಾರಿಗಳು ಅಂತಿದ್ರಲ್ಲ, ಈಗ ನಮ್ಮ ಲಕ್ ಚೇಂಜ್ ಆಗಿ ಲೆವೆಲ್ ಬೇರೆ ಆಗಿದೆ. ಅಂದ್ರೆ ನಿಮ್ಮಿಬ್ರಿಗೂ 50 ಲಕ್ಷ ಬಂದಿರೋದು ನಿಜನಾ? ನಮಗ್ ದುಡ್ಡು ಬಂದಿರೋ ವಿಷಯ ಇಷ್ಟು ಬೇಗ ನಿಮಗೆ ಹೆಂಗ್ ಗೊತ್ತಾಯ್ತು? ಲೇ ರಾಜು, ಲೇ ಸೂರಿ, ನಾನು ನಿಮ್ಮಿಬ್ರಿಗೂ ಎಷ್ಟೇ ಹೊಡಿಬಹುದು, ಎಷ್ಟೇ ಬೈಬಹುದು, ಆದ್ರೆ ನೀವಿಬ್ರು ನನ್ನ ಪ್ರೀತಿಯ ತಮ್ಮಂದ್ರಿದ್ದಂಗೆ ಕಂಡ್ರಪ್ಪ. ನೀವೆಲ್ಲ ಹೋಗ್ತೀರಾ, ಏನ್ ಮಾಡ್ತೀರಾ, ನಿಮಗ್ ಸೊಳ್ಳೆ ಕಚ್ತಾ, ತಿಗಣೆ ಕಚ್ತಾ ಎಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಜಾನಣ್ಣ, ಒಂಚೂರು ಛತ್ರಿಯಿಂದ ನಿಂತ್ಕೊಳ್ಳಿ. ಇಷ್ಟೊಂದು ಪ್ರೀತಿ ನನ್ನ ಮೇಲೆನಾ? ಅಲ್ಲ, ನಮಗ್ ಬಂದಿರೋ ದುಡ್ಡು ಮೇಲೆ. ನೀವಿಬ್ರೇ ಏನ್ ಮಾತಾಡ್ಕೊತಿದ್ರಪ್ಪ? ಅದು ನಾವಿಬ್ರೇ ಮಾತಾಡ್ಕೊಳ್ಳೋ ವಿಷಯ, ಅದಕ್ಕೆ ಮಾತಾಡ್ಕೊಂಡು. ಅಯ್ಯೋ, ಈ ಬೀಸ್ನಲ್ಲಿ ನಿಂತಿದ್ದೀರಲ್ಲಪ್ಪ, ಇಬ್ರು ಕಪ್ಪಾಗ್ಬಿಡ್ತೀರಾ. ಬನ್ನಿ ಮನೆಗೆ ಹೋಗೋಣ, ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ನನಗೆ ಆಪಲ್ ಮಿಲ್ಕ್ ಶೇಕ್ ಬೇಡ, ಹುಣಸೆಹಣ್ಣಿನ ಮಿಲ್ಕ್ ಶೇಕ್ ಬೇಕು. ನಿನಗೆ ಯಾವ ಶೇಕ್ ಬೇಕೋ ಆ ಶೇಕೆ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. ಅಣ್ಣಪ್ಪನವ್ರೆ, ಅವರು ನಿಮ್ಮ ಮಟ್ಟಿಗೆ ಬರಲ್ಲ, ನಮ್ಮ ಮಟ್ಟಿಗೆ ಬರ್ತಾರೆ. ಈ ಗೌಡ್ರೆ, ಬರ್ತೀನಿ ಬರಲ್ಲ ಅಂತ ಹೇಳ್ಬೇಕಾಗಿರೋದು ನೀವಲ್ಲ, ನನ್ನ ತಮ್ಮಂದ್ರು. ಅಲ್ಲೇ ಡೈನಾಮಿಕ್ಕು. ಇಷ್ಟು ದಿನ ಅವರಿಬ್ರು ಸೌತಿ ಮಕ್ಕಳ ತರ ನೋಡ್ತಾ ಇದ್ರಿ, ದುಡ್ಡು ಬಂದೇಟ್ಗಲ್ಲೇ ಸಹೋದರರಾಗ್ಬಿಟ್ರಾ? ಪಾಯಿಂಟ್ ಟು ಬಿ ನೋಟೆಡ್. ನೀವಿಬ್ರು ಕಷ್ಟ ಅಂತ ಬಂದಾಗ ನನ್ನ ಪ್ರಾಣನ ಒತ್ತೆಟ್ಟು ನಿಮ್ಮ ಕಷ್ಟಕ್ಕಾಗಿನಿ, ಸುಖ ಅಂದಾಗ
ಫುಲ್ ಬಾಟಲ್ ಸುಕ್ಕ ಹೊಡ್ಸಿನಿ. ಇದನ್ನೆಲ್ಲ ಮರ್ತ್ಬಿಟ್ಟು ನೀವು ಅಣ್ಣಪ್ಪನವ್ರೊಟ್ಟಿಗೆ ಹೋದಾರ್ಯಾ? ರೀ ಗೌಡ್ರೆ, ದುಡ್ಡು ಬರುತ್ತೆ ಅಂತ ಜಾಸ್ತಿ ಬಕೆಟ್ ಹಿಡಿಬೇಡಿ. ನೀವು ಹೇಳೋ ಸುಳ್ಳುನೆಲ್ಲ ನಂಬೋದಕ್ಕೆ ನನ್ನ ತಮ್ಮಂದ್ರೇನು ಗುಗ್ಗು ನನ್ನ ಮಕ್ಕಳಲ್ಲ, ಅವ್ರು ನಮ್ಮನೆಗೆ ಬರೋದು. ಓ ಅಣ್ಣಪ್ಪನವ್ರೆ, ಇನ್ನೊಂದ್ಸತ ನನ್ನ ತಮ್ಮಂದ್ರನ್ನ ಗುಗ್ಗು ಅಂದ್ರೆ ಗುಳಕಾಯಿ ಸಿಟ್ಟು ಬಿಡ್ತೀನಿ. ಇನ್ನೊಂದು ಚಿಕ್ಕ ರಕ್ಷನು ಬಕೆಟ್ ಹಿಡಿಯೋದು ನಾನಲ್ಲ, ನೀವು. ಸ್ಟಾಪ್ ಇಟ್. ನೀವಿಬ್ರು ಬಕೆಟ್ ರಾಜರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ಎಷ್ಟೇ ಬೆಣ್ಣೆ ಹಚ್ಚಿದ್ರು ನಾವು ಕರಗಲ್ಲ. ಯಾಕೆಂದ್ರೆ ನಮ್ಮ ಹತ್ರ ತುಪ್ಪ ರೊಟ್ಟಿ ಎರಡೂ ರೆಡಿ ಇದೆ. ಅದನ್ನ ಕಿತ್ಕೊಳ್ಳಕ್ಕೆ ನೀವಿಬ್ರು ಬೋಬೋ ಪ್ರಾಣಿಗಳ ತರ ಕಿತ್ತಾಡ್ತಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಪ್ಪ ಹಿರಿ ಮಗನೇ, ನೀನು ನನ್ನ ನಾಯಿ ಅಂತನಾರು ಕರೆ, ಹೊಂದಿ ಅಂತನಾರು ಕರೆ, ನನಗೇನು ತೊಂದರೆ ಇಲ್ಲ. ಆದ್ರೆ ನೀವಿಬ್ರು ನಮ್ಮಟ್ಟಿಗೆ ಬಂದ್ಬಿಡಿ, ನಿಮ್ಮಿಬ್ರು ಹೂ ಥರ ನೋಡ್ಕತ್ತೀನಿ. ಅಂದ್ರೆ ಹೂನ ನೀರಲ್ಲಿ ಮುಳುಗಿಸ್ದಂಗೆ ಮುಳುಗಿಸಿ ನಿಮ್ಮನ್ನ ಸಾಯಿಸ್ತೀನಿ ಅಂತಿದ್ದಾರೆ. ಸುಮ್ಮನೆ ನಮ್ಮ ಮನೆಗೆ ಬನ್ನಿ, ನಾನು ಸ್ವಂತ ಮಕ್ಕಳ ತರ ನಿಮ್ಮನ್ನ ನೋಡ್ಕೋತೀನಿ. ಅಡ ಕಬ್ಬುಲ ಮತ್ತರ್ ಮಿಲ್ಲ ಅಣ್ಣಪ್ಪನವ್ರಿಗೆ ಹಿಟ್ಟಿಲ್ದೆ ತಂಗ್ಳು ಹಿಟ್ಟು ತಿನ್ಕೊಂಡವ್ರೆ. ಇನ್ನು ನಿಮ್ಗೆ ಹಸಿರು ಬೇಳೆ ಪಾಯಸ ಕೊಟ್ಟಾರ ಅಣ್ಣಪ್ಪನವ್ರೆ? ನನಗೆ ಸೌಂಡು ಫೈಟು ಅಂದ್ರೆ ಆಗ ಬರಲ್ಲ. ನನಗೆ ಸೌಂಡು ಫೈಟ್ ಇಲ್ಲ ಅಂದ್ರೆ ಮಜಾನೇ ಬರಲ್ಲ. ಮತ್ತೆ ಜಗಳ ಶುರು ಮಾಡಿ. ನೋಡಿ, ನೀವಿಬ್ರು ಹೇಳ್ದಂಗೆ ನಾವು ಕೇಳಲ್ಲ. ನಾವಿಬ್ರು ಹೇಳ್ದಂಗೆ ಏನಾದ್ರೂ ನೀವು ಕೇಳಿದ್ರೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ನಿಮ್ದೆ. ಅಡ ಮತ್ತರ್ ಮಿಲ್ಲ, ನೀ ದುಡ್ಡು ಕೊಡ್ತೀನಿ ಅಂದ್ರೆ ನಾ ಯಾರು ಬೇಕಾದ್ರೂ ಮಾಡ್ತೀನಿ. ಮೀಟು ನಿಮ್ಮಿಬ್ರು ಯೋಗ್ಯತೆ ಇಷ್ಟೇ ಅಂತ ನಮ್ಗೆ ಗೊತ್ತು. ಗೌಡ್ರೆ ಜಾನಿಬಾಯಿ ಕೇಳಿಸ್ಕೊಳ್ಳಿ, ನಾನು ಜಾನಿಬಾಯಿ ಮನೆಗೆ ಹೋಗ್ತೀನಿ, ಉಮ್ಮತ್ತೂರ್ ಮೇಲೆ ಗೌಡ್ರ ಮನೆಗೆ ಹೋಗ್ತಾರೆ. ನೀವಿಬ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ದುಡ್ಡನ್ನ ನೀವು ತಗೊಳ್ಳಿ. ಅಡ ಕೆಕ್ಕಬುಲ ಉಮ್ಮತ್ತೂರು ಮಿಳ್ಳೆ, ನೀವಿಬ್ರು ಯಾಕೆ ಒಂದೊಂದು ಚೊರ್ಕೋದರಿ? ನೀವಿಬ್ರು ಒಂದ್ ಚೊರಕ್ ಬಂದ್ಬಿಡಿ, ನಿಮ್ಮನ್ನ ರಾಜರ ತರ ನೋಡ್ಕತೀನಿ. ಗೌಡ್ರೆ, ನೀವು ಹೀಗೆ ಕಿತ್ತಾಡ್ತಾ ಇದ್ರೆ ನಾವಿಬ್ರು ನಿಮ್ಮ ಮನೆಗೆ ಬರಲ್ಲ, ಡ್ಯಾನ್ಸರ್ ಸರೋಜ ಮನೆಗೆ ಹೋಗ್ತೀವಿ. ಒಂದ್ ನಿಮಿಷ ಇರುತ್ತಮ್ಮ. ಕಾಲೆತ್ತಮ್ಮ. ಯಾಕೆ? ನೆಲದಲ್ಲಿ ಧೂಳಿರುತ್ತೆ, ನೀನ್ ಕಾಲು ಧೂಳು ಇಟ್ಕೊಂಡ್ಬಿಡುತ್ತೆ. ಈ ಕಾಲ ಅಂತೂ ಗೊತ್ತಿದ್ದಂಗೆ ಕಾಲೆತ್ತೋ ತರ ಮಾಡಿದ್ರಿ. ನನ್ನ ಪ್ರೀತಿಯ ತಮ್ಮನ ಕಾಲಿಗೆ ಒಂದು ಸಣ್ಣ ಧೂಳಿನ ಕಣ ಕೂಡ ಇಟ್ಕೋಬಾರ್ದು ಅನ್ನೋದು ನನ್ನ ಆಸೆ. ನಿಮ್ಮ ಸೇವಾ ಮನೋಭಾವನೆಗೆ ನಾನು ಮೆಚ್ಚಿದೆ. ಇದೇ ಖುಷಿಗೆ ಒಂದು ಮುತ್ತು ನೀವು ಕೊಡ್ಬೇಡಿ, ನಾನು ಕೊಡ್ತೀನಿ. ಏನ್ ಮಾಡ್ತಿದ್ದೀರಾ? ಗಂಡಸರು ಪ್ರೀತಿ ಮಾಡೋದನ್ನು ನೀನ್ ನೋಡ್ಬಾರ್ದಮ್ಮ. ಇದೇ ಖುಷಿಗೆ ನಂಗೊಂದು. ಬಾವು ರಾಜುರೇ, ಯಾರಿದು ನಿಮ್ಮ ಆಟ್ಕುಳಿ? ಪಾರೋರೆ, ಗೌಡ್ರಿಗೆ ನನ್ನ ಮೇಲೆ ಸ್ಯಾನೆ ಪ್ರೀತಿ ಬಂದ್ಬಿಟ್ಟೈತೆ. ಆ ಪ್ರೀತಿನ ಈ ರೀತಿಯಾಗಿ ತೋರಿಸ್ತಾವ್ರೆ. ಅದೇ ಕೇಳ್ತಾರದು, ಇದ್ದಕ್ಕಿದ್ದಂಗ ಅವ್ರ ಮ್ಯಾಕ್ ಯಾಕೆ ವಿರುತ್ತಿ ಉಕ್ಕು ಬಂದದೆ ಅಂತ. ಪಾರೋರೆ, ಸಿಹಿ ಇರೋ ಕಡೆ ನೊಣ, ಹಣ ಇರೋ ಕಡೆ ಹೆಣ ಬಂದೇ ಬರ್ತದೆ. ಅದಕ್ಕೆ ಗೌಡ್ರು ಬಂದವ್ರೆ. ಬಾವು, ಇವ್ರು ಯಾನ್ ಹೇಳ್ತಾ ಇದ್ದಾರೋ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ನಂದು ಇವಂದು ಒಂಥರ ಸಂಬಂಧ. ಅಂದ್ರೆ ಗಾಬರಿ ಆಗ್ಬೇಡ, ನಂದು ಒಂದು ಅಪ್ಪ ಮಗನ ಸಂಬಂಧ. ನೋಡು, ನನ್ನ ಮಗ ಉಣ್ಣಕ್ಕಿಟ್ಟಿದ್ದೆ ಸ್ವರ್ಗೋಗ್ಬಿಟ್ಟನೆ. ಬಾವು, ಯಾನಾಗಿದ್ದು ನಿಮ್ಗೆ? ಚಂದಾಗ ಅಲ್ಲಿ ಇಲ್ಲಿ ಬಿಟ್ಟಿ ಕೂಳ್ ತಿನ್ಕೊಂಡು ಗುಂಡಾಡಿ ಗುಂಡನ್ ತರ ಇರೋ ಇವರು ನಿಮ್ ಕಣ್ಣಿಗೆ ಸ್ವರ್ಗೋಗಿರಂಗ್ ಕಂಡಾರ? ಗೌಡ್ರೆ, ಇವ್ರ ಹತ್ರ ನನ್ನ ಬೈಸಕ್ಕೆ ಅಷ್ಟು ದೂರದಿಂದ ಬಲವಂತ ಮಾಡಿ ಇಲ್ಲಿ ಕರ್ಕೊಂಬಂದ್ರ? ನೀವು ಬೇಜಾರು ಮಾಡ್ಕೋಬೇಡ ಮಗನೇ, ಅವಳಿಗೆ ತಲೆ ಕೆಟ್ಟೋಗ್ಬಿಟ್ಟು ಹಂಗೆಲ್ಲ ಮಾತಾಡ್ತಾವಳೆ. ಏಯ್ ಪಾರು, ಯಾರ ಬಗ್ಗೆ ಏನು ಮಾತಾಡ್ತಿದ್ದ ಜ್ಞಾನ ಐತದ ನಿನಗೆ? ಇವ ಇನ್ನು ಮೇಲೆ ಇಲ್ಲೇ ರಾಜನ್ ಥರ ಇರ್ತಾನೆ. ನಿನಗೆ ನೋಡೋಕ್ಕಾಗಲಿಲ್ಲ ಅಂದರೆ ಒಯ್ತಾ ಇರ್ಬೋದು. ನೀವೇ ಈ ಮನೇಲಿ ಭಿಕ್ಷುಕನ್ ತರ ಇದ್ದೀರಾ, ಇನ್ನು ಇವನ್ನ ರಾಜನ್ ತರ ನೋಡ್ಕೋತೀರಾ? ಮಧು, ನಾನಿವತ್ತು ನಿನ್ ಕಣ್ಗೆ ಭಿಕ್ಷಾಧಿಪತಿ ತರ ಕಾಣಿಸ್ತಾ ಇರ್ಬೋದು. ನನ್ನ ತಮ್ಮನ್ನ ರಾಜನ್ ತರ ನೋಡ್ಕೊಂಡು ಇವನ್ನ ಖುಷಿಯಾಗಿಟ್ರೆ ನಾಳೆನೆ ಲಕ್ಷಾಧಿಪತಿ ಆಗ್ತೀನಿ. ಇದು ಪಾಯಿಂಟ್. ಜಾನಿ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ. ಈ ಮನೆಗೆ ನೀವೊಬ್ಬ ನಾಲ್ಕು ಸಾಕು, ಇನ್ನೊಬ್ಬ ನಾಲ್ಕು ಬೇಕಾಗಿಲ್ಲ. ಇನ್ಸಲ್ಟ್. ನನಗೆ ಅವಮಾನ ಆಗ್ತಾ ಇರೋ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಲೇ ತಮ್ಮ, ಸ್ಟೇಷನ್ ಮಾಸ್ಟರ್ ಗಂಟೆ ಹೊಡೆದ ಅಂದ್ ಮಾತ್ರಕ್ಕೆ ಸ್ಟೇಷನ್ ಅಲ್ಲಿ ಆಚೆ ಓಡಕ್ಕಾಗತ್ತೇನೋ? ನಿನ್ ವ್ಯಾಲ್ಯೂ ಗೊತ್ತಿದ್ದಾನೆ ಏನೇನೋ ಮಾತಾಡ್ತಿದ್ದಾಳೆ. ನೀನ್ ತಲೆ ಕೆಡ್ಸ್ಕೊಬೇಡ. ನಿನ್ಗೆ ಅಡುಗೆ ಮಾಡಾಕೋದು ನಾನು, ಇವಳಲ್ಲ. ಇನ್ಮೇಲೆ ನೀನು ನನ್ನ ಜೊತೆನೇ ಇರೋ, ನನ್ನ ರೂಮಲ್ಲಿ ನನ್ನ ಜೊತೆನೆ ಮಲಗು. ಮತ್ತೆ ಮಧುರ ಅವರು? ನಿನ್ಗೋಸ್ಕರ ಇವತ್ತಿಂದನೇ ಇವಳನ್ನ ರೂಮಿಂದ ಆಚೆ ಆಗ್ತಾ ಇದ್ದೀನಿ.
ಬಾಯ್ ಇದೇನಿದು ವೆರೈಟಿ ಅಡುಗೆಗಳನ್ನ ಒಳ್ಳೆ ತಿಥಿಲಿ ವೆರೈಟಿ ಇಟ್ಟಿದ್ದೀರಾ? ಲೇ, ಇದೆಲ್ಲ ಮಾಡಿರೋದೇ ನಿನ್ಗೋಸ್ಕರ ಕಣೋ. ಎಷ್ಟು ಬೇಕೋ ಅಷ್ಟು ತಿಂದು ಮಜಾ ಮಾಡ. ತಿಂದು ಮಜಾ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡ್ಬೋದು ಅಷ್ಟೇ. ಅದನ್ನು ಮಾಡಿವಂತಪ್ಪ. ನಿನ್ ನಿದ್ದೆನೆ ಒಳ್ಳೆ ಕನ್ಸು ಬರುತ್ತಾರ. ನಾನು ಕಾಲು ಓದುತ್ತೀನಿ. ಮುಂದುವರ್ಸು. ತುಪ್ಪ ಹಾಕ್ಲಾ? ಒತ್ತಿ ನಿಧಾನ ಕುಣ್ಣಪ್ಪ, ಗಂಟ್ಲಿಗೆ ಸಿಕ್ಕಾಕೊಂಡು ಗೊಟಕ್ ಅಂದ್ಬಿಟ್ಟಿಯಾ? ಬಾರು, ನನ್ನ ಮಗನ್ಗಂಗೆಲ್ಲ ಹೇಳ್ಬೇಡ. ಒಳಗೆ ಇನ್ನೇನಾರು ಇದ್ರೆ ತಕೊಂಬೋಗು. ಒಳಗೆ ಇನ್ಯಾನಿದ್ದದು? ಇವರೇ ಎಲ್ಲರೂ ಬಕ್ಕಸೂರ್ನಾಗ ಮುಗ್ತಾವ್ರಲ್ಲ. ಸಕ್ಕರೆ ಡಬ್ಬಿ, ಎಣ್ಣೆ ಡಬ್ಬಿ ಅದೇ ತಂದ್ಕೊಡ್ತೀನಿ, ತಿಂತಾರ ಚೋಳಿ. ಗೌಡ್ರೆ, ಪಾರ್ ಅವ್ರ ಕಣ್ಣಾಕಿ ನಂಗೆ ದೃಷ್ಟಿ ಆಗಂಗ್ ಮಾಡ್ತಾವ್ರೆ. ಫಸ್ಟ್ ಅವ್ರನ್ನ ಒಳಗೆ ಕಳ್ಸಿ. ಬಾರು, ನನ್ನ ಮಗನ ಕಣ್ಣು ಹೆಸರಾಯ್ತದ, ಒಳಕ್ ಹೋಗು. ಬಂದ್ರಿಯಾ? ಇವ್ರು ಉಂಡಾದ್ಮೇಲೆ ನೀವು ಉಣ್ಣಕ್ ಒಳಗ್ ಬಂದಿರಿಯಾ ಅಂತ ಕೇಳ್ದಿ. ಸುಮ್ಮನೆ ಒಳಕ್ ಹೋಗು. ಗೌಡ್ರೆ, ನಾನು ಇಷ್ಟೊಂಥರ ತಿಂತಾ ಇದ್ದೀನಿ ಅಂತ ನಿಮ್ಗೆ ಬೇಜಾರಾಯ್ತಾಯ್ತಾ? ಚಾಡ್ಸ್ ಹೊಡಿಬೇಕು ಅನ್ನಿಸ್ತದೆ ತಡ್ಕೊಂಡವ್ನಿ. ಏನು ಅಂದ್ರೆ ನೀನು ನನ್ನ ಹಿರಿ ಮಗ ಇದ್ದಂಗೆ ಎಷ್ಟುಂಡ್ರು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನು ಏನಾರು ಬೇಕಾದ್ರೆ ಕೇಳು. ಸದ್ಯಕ್ಕೆ ಸಾಕು. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ತಿಂತೀನಿ. ಗೌಡ್ರೆ, ನಡ್ಕೊಂಬಂದಲ್ಲ, ತಾನೇ ಕಾಲು ನೋಯ್ತೈತೆ. ಉಂಡ್ಕ ಮುನಿಕ ಕಾಲು ಹೋಗ್ತೀನಿ. ಜಾನಿ ಬಾಯ್, ನೀವು ಕಾಲು ಓದ್ತಾ ಇದ್ರೆ ಏನಂಗೆ ಮುತ್ಕೊಟ್ಟಂಗೆ ಫೀಲ್ ಆಗ್ತಾ ಇದೆ. ಮುತ್ಕೊಟ್ರೆ ಮಕ್ಳಾದಂಗೆ ಫೀಲ್ ಆಗುತ್ತೆ. ಅಮ್ಮ, ನಿನ್ಗೆ 50 ಲಕ್ಷ ಯಾವಾಗ ಬರುತ್ತೆ? ಪೇಪರ್ ವರ್ಕ್ ನಡೀತಾ ಇದೆ. ಎಲ್ಲ ಮುಗಿದ್ಮೇಲೆ ಕಾಲ್ ಮಾಡಿ ಅವರೇ ಬಂದು ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. 50 ಲಕ್ಷ ಬಂದ್ ಕೂಡ್ಲೆ ಎಲ್ಲ ದುಡ್ಡು ನನಗೆ ಕೊಡ್ತೀಯ ಅಲ್ವಾ? ಡೌಟೇ ಬೇಡ, ನಿಮಗೆ ಕೊಡ್ತೀನಿ. ತಮ್ಮ ಅಂದ್ರೆ ನೀನೇ. ಮಲ್ಗು. ಅವನ ಹತ್ರ ಇರೋ ದುಡ್ಡು ತಗೊಳ್ಳೋದಕ್ಕೋಸ್ಕರ ಅವ್ನ ಕೆಲ್ಸದ ಥರ ಆಡ್ತಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಮಧು, ದುಡ್ಡುಗೋಸ್ಕರ ಯಾರ್ಯಾರ ಕಾಲ್ನೋ ಹಿಡಿತಾರೆ. ನಾನು ಸೂರ್ಯ ಕಾಲು ಹಿಡಿದ್ರೆ ಏನಮ್ಮ ತಪ್ಪು? ನಿಮ್ಮಿಂದ ನನ್ನ ಪ್ರೆಸ್ಟೀಜ್ ಹಾಳಾಗೋಗ್ತಿದೆ. ಇದನ್ನೆಲ್ಲ ಈಗಲೇ ನಿಲ್ಲಿಸಿ ಅವನ ಮನೆಯಿಂದ ಆಚೆ ಕಳಿಸಿ. ಜಾನಿ ಬಾಯ್, ದಿಸ್ ಇಸ್ ಟೂ ಮಚ್. ತಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಆಚೆ ಕಳ್ಸಲ್ಲ. ಇನ್ನೊಂದು ಮಾತಾಡಿದ್ರೆ 7ನೇ ಮನೆಯಿಂದ ಆಚೆ ಆಗ್ತೀನಿ. ತಗಪ್ಪ, ಬಾಳೆಹಣ್ಣು ಬಾಯಿಗೆ ಇಟ್ಕೋ. ರೀ ಗೌಡ್ರೆ, ಮಲ್ಕೊಂಡಿದ್ದೀನಿ, ನಾನೇ ತಿನ್ಲಿ? ಥೋ, ನಾನೇ ಇಡ್ತೀನಿ ಬಿಡು. ಕಂದ, ಮೆತ್ತಗ್ ತಿನ್ನಪ್ಪ. ಬಿತ್ತ ಇದು ಗಂಟ್ಲಿಗೆ ಸಿಗಾಕೊಂಡದು. ರೀ ಗೌಡ್ರೆ, ನನ್ನ ಹತ್ರ ದುಡ್ಡಿದೆ ಅಂತ ಓವರ್ ಕೇರ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಬಾಳೆಹಣ್ಣಲ್ಲಿ ಯಾವ ಥರ ಬೀಜ ಇರ್ತದ? ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಕರ್ರಗ ಸಣ್ಣಕ್ಕೆ ಇರ್ತದೆ. ಅದನ್ನೆಲ್ಲ ಬಿಟ್ಟಾಕು. ದುಡ್ಡು ಯಾವಾಗ ಬಂದದು? ಇವತ್ತೇ ಬರ್ತದೆ. ಬಂದಟ್ಕಲೆ ನನಗೆ ಕೊಟ್ಟು ಬಿಡ್ತೀವಿ ಅಲ್ವಾ? ನೀವು ಇಷ್ಟೊಂದು ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂದಮೇಲೆ ನಿಮಗೆ ಕೊಡ್ತೀನಿ ಬಿಡಿ. ಶಬಾಷ್. ಹೇಗ್ ನಡೀತಾ ಇದೆ ನನ್ನ ಗೆಳೆಯನ ಆತಿಥ್ಯ? ಕೆಕ್ಕಬುಲ್ಲ ಅವರು, ನೀವು ಬಂದ್ರ್ಯಾ? ತಗೊಳ್ಳಿ, ನೀವು ಒಂದು ಬಾಳೆಹಣ್ಣ ಬಾಯಿಗೆ ಇಟ್ಕೊಳ್ಳಿ. ಗಾಬರಿ ಆಗ್ಬಿಡ ಸುರಿ. ನಮ್ಮಿಬ್ರ ಹತ್ರ ದುಡ್ಡಿರೋದಕ್ಕೆ ಗೌಡ್ರು ತನ್ನ ಕಂಜುಸ್ತಾನ ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊತಾವ್ರೆ. ಆ ಜಾನಿಯಣ್ಣ ನಿನ್ನಂಗೆ ನೋಡ್ಕೊತಾವ್ರೆ. ಲೇ, ಅವ್ರ ಹೆಂಡ್ತಿನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ವೇನೋ, ನಂಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಕಣ. ರಾತ್ರಿ ಮಲಗುವಾಗ ಒಂದು ಉಮ್ಮ ಕೊಡ್ತಾರೆ. ಏನೇ ಆಗ್ಲಿ, ನಾವಿಬ್ರು ಸುಖವಾಗಿದೆಯಲ್ಲ, ಅಷ್ಟು ಸಾಕು ಬಿಡು. ತಮ್ಮ, ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಅಲ್ಲ, ಇಲ್ಲಿಗೆ ಹೋಗ್ತೀನಂತ ಒಂದು ಮಾತು ಹೇಳಿ ಬರೋದಲ್ವಾ? ನಿನ್ನನ್ನು ಒಂದು ಕ್ಷಣ ನೋಡದೇ ಇದ್ರು ನನ್ನ ಹೃದಯ ನಿಂತು ಹೋಗ್ಬಿಡುತ್ತೆ. ಡೈನಾಮಿಕ್ಕು ಶಾನೆ ಡೌ ಮಾಡಬೇಡಿ. ಓ ಫೈರಿಂಗು, ಜಾಸ್ತಿ ಫೋರ್ಸ್ ಕೊಡಬೇಡಿ. ಅಪ್ಪ ಫೈರಿಂಗು, ಡೈನಮಿಕ್ಕು ಇಬ್ರು ಡೌರಾದ್ರಿ ಅಂತ ಗೊತ್ತು, ಸ್ವಲ್ಪ ಸುಮ್ಮನೆ ಇರಿ. ತೊಂದ್ರೆ ಇಲ್ಲ. ಲೇ ಉಮ್ಮತ್ತೂರು, ಅಪರೂಪಕ್ಕೆ ನನ್ನ ಫೋನ್ ಬರ್ತಾ ಇದೆ ಕಣ. ಇದೇ ಖುಷಿಗೆ ಮನೇಲಿ ಪೈಸಾ ಮಾಡ್ಬಿಡ್ಲತ್ತಮ್ಮ. ಬೇಡ, ನಿಮ್ಮ ಫೋನ್ನ ನೀರ್ಗೆ ಹಾಕಿ. ಹಲೋ, ಎಸ್ ಸೂರಿ ಸ್ಪೀಕಿಂಗ್. ಹೌದು ಸರ್. 1 ಕೋಟಿನಾ? ಹೌದು ಸರ್, ನಮಗೆ ಮದುವೆ ಆಗಿದೆ. ನಮಗೆ ಹೆಂಡತಿನೂ ಇದ್ದಾರೆ ಸರ್. ಮಕ್ಕಳ ಮಾಡ್ಕೊಳಕ್ ಟೈಮ್ ಸಿಕ್ಕಿಲ್ಲ.
ಬನ್ನಿ ಸರ್, ಯಾವ ಬೇಕಾದ್ರೆ ಬನ್ನಿ. ಓಕೆ. ಅಡಕ್ಕೆ ಕಬೂಲ, ಯಾರ್ದಪ್ಪ ಫೋನು? ನಮ್ಗೆ ದುಡ್ಡು ಕೊಡ್ತೀವಿ ಅಂತಿದ್ರಲ್ಲ ಆ ಕಂಪ್ನಿಯಿಂದ. ಏನಂತೆ? ನಮಗ್ ಮದುವೆ ಆಗಿದ್ರೆ 50 ಲಕ್ಷದ ಬದಲು 1 ಕೋಟಿ ಕೊಡ್ತಾರಂತೆ. 1 ಕೋಟಿನ? ಸೂಪರು, ಬಂಪರ್ ಆಫರು. ಏನ್ ಆಫರೋ ಏನೋ, ನಾಳೆ ಅವರು ಎನ್ಕ್ವೈರಿಗೆ ಬರ್ತಾ ಇದಾರಂತೆ. ಅವ್ರಿಗೆ ತೋರ್ಸಕ್ಕೆ ನಾವು ಹೆಂಡ್ತಿನ ರೆಡಿ ಮಾಡ್ಬೇಕು. ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯಾ? ನಿನಗೆ ಡೂಪ್ಲಿಕೇಟ್ ಹೆಂಡ್ತಿನ ನಾನು ರೆಡಿ ಮಾಡ್ತೀನಿ. ಹೇಳ್ತೇನೆ ಬಾಯ್, ನನ್ನ ಹೆಂಡ್ತಿ ಮಧುರ. ಮುಟ್ಟು ಮಾತಾಡ್ಸ್ಬೇಡ, ತಟ್ಟಬೇಕು ಅನ್ಸುತ್ತೆ. ಏನ್ ವಡೆನಾ? ಅಲ್ಲ, ತೊಡೆನಾ. ನಿಮ್ಗೆ ತಲೆಗಿಲ್ ಕೆಟ್ಟೋಗಿದ್ದ? ದುಡ್ಗೋಸ್ಕರ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ನಾಟಕ ಮಾಡೋದ್ ತಪ್ಪಲ್ವಾ? ಏ ಪಾರು, ನನ್ನಿಂದ ಬ್ಯಾರವ್ರ ಜೊತೆ ನಾಟಕ ಮಾಡು ಅಂತ ಹೇಳ್ತಾ ಇದ್ದಾನ. ಅವ ನನ್ನ ಹಿರಿ ಮಗ ಇದ್ದಂಗ. ಈ ವಿಷಯದಲ್ಲಿ ನೀನು ನನ್ನ ಮಾತು ಕೇಳಿದ್ರೆ 1 ಕೋಟಿ ರೂಪಾಯಿ ನಮ್ದಾಯ್ತದೆ. 1 ಕೋಟಿಗೋಸ್ಕರ ನನ್ನೇ ಮಾರ್ಕೊಳಕ್ ನೋಡ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಮಧು, ನಾನು ನಿನ್ನ ಮಾರ್ಕೋತಿಲ್ಲಮ್ಮ, ಜಸ್ಟ್ ಸಣ್ಣ ನಾಟಕ ಆಡು ಅಂತ ಕೇಳ್ಕೊತಿದ್ರು ಅಷ್ಟೇ. ಪ್ಲೀಸ್ ಇಲ್ಲ ಅನ್ಬೇಡ. ನೀವೇನಾದ್ರೂ ನಿಯತ್ತಾಗಿ ದುಡಿತೀನಿ ಅಂತ ಹೇಳಿದಿದ್ರೆ ನಾನು ಏನ್ ಬೇಕಿದ್ರು ಸಹಾಯ ಮಾಡ್ತಿದ್ದೆ. ಆದ್ರೆ ಇಂಥದ್ದಕ್ಕೆಲ್ಲ ನಾನು ಹೆಲ್ಪ್ ಮಾಡಲ್ಲ. ಐ ಆಮ್ ಸಾರಿ. ಅಂದ್ರೆ ನೀವಿಬ್ರು ನಿಮ್ಮ ಮನೆ ಹೆಂಗಸ್ರ ಕೈಯಲ್ಲಿ ಸಮ ಉಗ್ಸ್ಕ ಬಂದ್ರಿ ಅಂದೇಳಿ ಆಯ್ತು. ಬರೀ ಬಯಸ್ಕೊಳ್ಳೋದಲ್ಲ ರೀ, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದಿದ್ರು ನನ್ನ ಮೈಯಲ್ಲಿ ಎಷ್ಟು ಮೂಳೆ ಇದೆ ಅಂತ ಎಣಿಸ್ಬಿಟ್ಟಿರೋಳು. ಈಗ ನಾಟಕ ಮಾಡಕ್ಕೆ ಒಂದಷ್ಟು ಎಣ್ಣೆಗಳು ಸಿಗ್ತವೆ, ಅವು ಕರ್ಕೊಂಬಂದು ನಾಟಕ ಮಾಡ್ಸಿರಿ ಹೆಂಗ್ಯಾ? ನೀವು ದೋಚ್ಕೊಂಡು ಹೋಗ್ಬೇಕು ಅನ್ಕೊಂಡಿರೋ ದುಡ್ಡನ್ನ ಅವ್ರು ದೋಚ್ಕೊಂಡು ಹೋದ್ರೆ ಓಕೆನಾ? ಅಂದ್ರೆ ಯಾನ್ ಹೇಳ್ತಾ ಇದ್ದಾರಿ ಡಾಕ್ಟ್ರೆ? ವೈ ಗೌಡ್ರೆ, ಈಗ ನಮ್ಗೆ ಉಳಿದಿಪ್ಪದು ಒಂದೇ ಒಂದು ದಾರಿ. ಯಾನದು? ಹೆಂಗಸ್ರು ಯಾರು ನಮ್ಗೆ ಸಪೋರ್ಟ್ ಮಾಡೋಕ್ಕಾಗಂದಲ್ಲಿ ಡಿಸೈಡ್ ಮಾಡಿ ಬಿಟ್ಟಿರು. ಈಗ ನಾವು ಉಳ್ಕೊಂಡಿಪ್ಪದು ಗಂಡಸರು ಮಾತ್ರ. ನಿಮ್ಮ ಮಾತಿನ ಅರ್ಥ ನಾವು ಕೋಲಾಟ ಆಡ್ಬೇಕು ಅಂತ? ಅಂದ್ರೆ ನಾವೇ ಯಾರಾದ್ರೂ ಹುಡುಗಿರು ವೇಷ ಹಾಕೊಂಡು ನಾಟಕ ಮಾಡ್ಬೇಕಾ ಅಂದಿ? 1 ಕೋಟಿ ಕೊಡೋ ಕಂಪನಿಯವರು ಗಂಡಸರಿಗೆ ಹೆಂಗಸರು ವೇಷ ಹಾಕೊಂಡ್ರೆ ಯಾವಾರೋದಿಲ್ಲ ಮರ್ರೆ. ಮತ್ತೆ ಏನ್ ಮಾಡೋದು ಅಂತ ಹೇಳಿ ಇನ್ಸ್ಪೆಕ್ಟ್ರೆ. ದೋಸ್ತಾನ ಕಣಂಗೆ ಗಂಡಸರೇ ಮದುವೆ ಆಗ್ಬಿಡುದ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಗಂಡಸ್ರೆ ಮದುವೆ ಆಗಿದೀವಿ ಅಂದ್ರೆ ನಂಬ್ಬಿಟ್ಟಾರ? ಇದೆಲ್ಲ ಆಗ ಕೆಲ್ಸವಾ? ರೀ ಗೌಡ್ರೆ, ಗಂಡಸರು ಹೆಂಗಸರು ಪರಸ್ಪರ ಒಪ್ಕೊಂಡ್ರೆ ಮದುವೆ ಆಗ್ಬೋದು ಅಂತ ಕಾನೂನು ಇದೆ ರೀ. ಪ್ರಪಂಚದಲ್ಲಿ ಹಿಂಗೆಲ್ಲ ಇದ್ದದ? ಪ್ರಪಂಚನ ಹೇಗ್ ಬೇಕೋ ಹಾಗೆ ಈಗ ಬದಲಾವಣೆ ಮಾಡ್ಕೋಬಹುದು ಗೌಡ್ರೆ. ಡಾಕ್ಟ್ರೆ, 1 ದಿನದ ಮಟ್ಟಿಗೆ ನಿಮ್ಮ ಸ್ಟೆಥೋಸ್ಕೋಪ್ನ ತೆಗೆದಿಟ್ಬಿಟ್ಟು ನಮ್ಮ 30 ಮಿಳ್ಳಿಗೆ ಎಂಡ್ರಾಗ್ಬಿಡಿ. ಬಂದ್ಬಿಡಿ. ದುಡ್ಡು ಗೋಚ್ಕೊಳ್ಳೋರು ನೀವು, ಗೊಡ್ಡ ಹೊಸ ಕಟ್ಕೊಳ್ಳೋದು ನಾನಾ? ಗೌಡ್ರೆ, ಡಾಕ್ಟರ್ ಹೇಳಿದ್ದು ಕರೆಕ್ಟ್ ಆಗಿದೆ. ನಮಗ್ ಬರೋ ದುಡ್ಡನ್ನ ನೀವಿಬ್ರು ತಾನೇ ತಗೊಳ್ಳೋದು. ಅದಕ್ಕೆ ನಮ್ಮಿಬ್ರಿಗೆ ನೀವಿಬ್ರು ಹೆಂಡತಿ ಆಗ್ಬಿಡಿ. ಬನ್ನಿ ಅನಿಸ್ಕೊಂಡ್ ಬಂದ್ಬಿಡೋಣ. ಕಂಪ್ನಿಯವರು ಬಂದಾಗ ಪಾರು ಮಧುರ್ ಅವರಿದ್ರೆ ಹಾಕೊಟ್ಟು ಬಿಡ್ತಾರೆ ಅಂತ ಅವರಿಬ್ಬರನ್ನು ಆಚೆ ಕಳಿಸಿದ್ದಾಯ್ತು. ಈಗ ಅವರು ಬಂದೇಟಿಗಲಿ ನಮಗೆ ಮದುವೆ ಆಗದೆ ಅಂತ ನಾಟಕ ಮಾಡಿ 1 ಕೋಟಿ ರೂಪಾಯಿನ ಬಾಚ್ಕೊಂಡ್ಬಿಡ್ಬೇಕು. ಗೌಡ್ರೆ, ಅತಿ ಆಸೆ ಗತಿ ಕೆಡು ಅನ್ನೋ ಥರ ಆಗ್ಬಾರ್ದು. ಗೆಲ್ಲೋ ಮ್ಯಾಚು ಯಾವುದೇ ಕಾರಣಕ್ಕೂ ವೈಡ್ ಹಾಕ್ಬೇಡಿ. ಯಾಕೆ ನಮ್ಮ ಕೀಪರ್ ಹಿಡಿಯಲ್ವಾ? ಇಂತೆಲ್ಲ ಕೆಡಿಸ್ಕೋಬೇಡಿ, ನಾವು ಆಡಿಸ್ಕೊತೀವಿ. ಅಡಕ್ಕೆ ಕಬುಲ, ಕಂಪ್ನಿಯವ್ರು ಎಷ್ಟೊತ್ತು ಬಂದಾರಣ? ನಾವು ಈ ಮನೆ ಅಡ್ರೆಸ್ ಕೊಟ್ಟು ಬರಕ್ ಹೇಳಿದೀವಿ. ಅವ್ರು ಇನ್ನೇನ್ ಬರೋ ಟೈಮ್ ಆಯ್ತು, ನೀವು ಒಳಗಿರಿ, ಅವ್ರು ಬಂದ್ಮೇಲೆ ಕರಿತೀವಿ. ಗೌಡ್ರೆ, ಅವ್ರು ಬಂದಾಗ ನಮ್ಮಿಬ್ರಿಗೂ ಫಸ್ಟ್ ನೈಟ್ ಆಗಿದೆ ಅಂತ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಇನ್ನೂ 10 ಲಕ್ಷ ಜಾಸ್ತಿ ಕೊಟ್ಬಿಡ್ಬೇಕು. ಅಡ 9 ಮಿಳ್ಳೆ, ಯಾವ ಓವರ್ಲಿ ಯಾವ ಬ್ಯಾಟ್ಸ್ಮನ್ಗೆ ಯಾವ ಥರ ಬಾಲ್ ಹಾಕ್ಬೇಕು ಅಂತ ನನಗೆ ಚೆಂದಾಗಿ ಗೊತ್ತು. ನೀನು ತುದಿ ಕರ್ಕೊಂಡೋಗಿ ನೋ ಬಾಲ್ ಎಸ್ಬಿಟ್ಟೆ. ಹುಷಾರು. ಲೇ ಸೂರಿ, ಗಂಡಸರು ಗಂಡ ಹೆಂಡತಿ ತರ ಆಟ ಆಡೋದು ಒಂಥರ ಚೆನ್ನಾಗಿದೆ ಕಣ. ಚೆನ್ನಾಗೇನೋ ಇದೆ ಕಣೋ, ಆದ್ರೆ ನಾಟಕ ಆಡಕ್ಕೂ ಒಂದು ಹುಡುಗಿ ಸಿಗ್ತಿಲ್ವಲ್ಲ ಅಂತ ಬಹಳ ಬೇಜಾರಾಗ್ತಾ ಇದೆ ಕಣ. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊತೀಯಾ? ಬರೋ ದುಡ್ಡಲ್ಲಿ ಇವರಿಬ್ರಿಗೂ ಲಿಂಗ ಬದಲಾವಣೆ ಮಾಡಿಸಿ ನಾವೇ ಇಟ್ಕೊಂಡ್ಬಿಡೋಣ ಬಿಡು. ಮೇ ಕಮ್ ಇನ್ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಥ್ಯಾಂಕ್ ಯು. ಇಬ್ರು ಯಾಕೆ ಒಂದೇ ಮನೆ ಅಡ್ರೆಸ್ ಕೊಟ್ಟಿದ್ರಿ? ಅದು 2 ಕೋಟಿ ಇಟ್ಕೊಂಡು ಯಾಕೆ 2 ಮನೆ ಅಲಿಬೇಕು, ಅದಕ್ಕೆ 1 ಮನೆ ಫಿಕ್ಸ್ ಮಾಡಿದ್ವಿ. ಗುಡ್ ಐಡಿಯಾ. ನಿಮ್ಮ ಹೆಂಡತಿನ ಕರೀರಿ. ಯಾ ಶೋರ್. ಶ್ರೀ ರಾಮ ಚಂದ್ರ ಗೌಡ ಜಾನಿ, ಏನ್ರಿ ಹೆಂಡ್ತಿರ್ನ ಕರೀರಿ ಅಂತಂದ್ರೆ ಯಾವ್ದೋ ಗಂಡ್ಸ ಹೆಸರನ್ನ ರಾಘವ ಕರಿತಿದ್ರಿ. ನಾವು ನೋಡಕ ಗಂಡಸ್ರ ಥರ ಇರ್ಬೋದು, ಆದರೆ ಇವ್ರು ಹೆಂಡ್ರು. ಓ, ಅಂದ್ರೆ ಗಂಡಸ್ರೆ ಮದುವೆ ಆಗಿದ್ದೀರಾ? ಯಾಕಾಗ್ಬಾರ್ದು ಸರ್? ಇವಾಗ ಇದೆಲ್ಲ ಲೀಗಲ್ಲೇ. ನಾವು ಒಬ್ರನ್ನೊಬ್ರು ಪರಸ್ಪರ ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ. ಏನ್ರಿ ಹೇಳ್ತಿದ್ರಾ? ನಿಮ್ಗೆ ಯಾರಿಗೂ ಮದುವೆ ಆಗೋಕೆ ಹೆಣ್ಣೆ ಸಿಗ್ಲಿಲ್ವಾ? ಹೆಣ್ಣುಗಳೇನು ಚಾನೆ ಸಿಗ್ತಾವ ಆದರೆ ಹೆಣ್ಣು ಗಂಡಸ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಲ್ಲ. ಒಬ್ಬ ಗಂಡಸ್ ಮಾತ್ರ ಇನ್ನೊಬ್ಬ ಗಂಡಸ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ.
ಅದಕ್ಕೆ ನಾವು ಈ ಒಪ್ಪಂದಕ್ಕೆ ಬಂದ್ಬಿಟ್ಟಿವಿ. ನಾವು ಮದುವೆ ಆದಾಗಿಂದ ಇವತ್ತಿನವರೆಗೂ ಜಗಳನೇ ಆಡಿಲ್ಲ. ಬರೀ ಮುದ್ದಾಡಿದೀವಿ. ತೊಂದ್ರೆ ಇಲ್ಲ ಸಾ. ಇವ್ರು ಯಾರು ಮದುವೆ ನಿಮಗೆ ಯಾರು ಸಾ? ಒಟ್ಟಿನಲ್ಲಿ ಇವ್ರು ಮದುವೆ ಆಗೋದಾಯ್ತು ನಿಮ್ಗೆ ಗೊತ್ತಾಯ್ತಲ್ವಾ? ಬಿರ್ಬಿರ್ನ ಇವ್ರು ದುಡ್ಡು ಕೊಟ್ಬಿಡಿ. ನಿಮ್ಗಳ ಬಾಂಧವ್ಯ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್. ಏನದು? ನಮ್ಮ ಕಂಪ್ನಿನಲ್ಲಿ ಪ್ರೈಸ್ ಮನಿ ತಗೊಳ್ಳೋರ್ಗೆ ಮದುವೆನೇ ಆಗಿರಬಾರ್ದು. ಮತ್ ನೀವೇ ತಾನೇ ಹೇಳಿದ್ದು ಮದುವೆ ಆಗಿಲ್ಲ ಅಂದ್ರೆ 50 ಲಕ್ಷ, ಮದುವೆ ಆಗಿದ್ರೆ 1 ಕೋಟಿ ಕೊಡ್ತೀವಿ ಅಂತ. ನಿಮ್ಮಿಬ್ಬರಿಗೂ ಮದುವೆ ಆಗಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆ ರೀತಿ ಸುಳ್ಳು ಹೇಳಿದೆ. ಹಾಗೇನಾದ್ರೂ ನೀವು ಮದುವೆ ಆಗಿಲ್ಲ ಅಂತ ಹೇಳಿದಿದ್ರೆ ನಿಂತ ಜಾಗಕ್ಕೆ ನಾನೇ ಬಂದು 1 ಕೋಟಿ ಕೊಟ್ಬಿಡ್ತಿದ್ದೆ. ನೀವು ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ ಅಂತ ನಾವೆಲ್ಲ ಈ ತರ ಸುಳ್ಳು ಹೇಳ್ಬಿಟ್ಟು ತೂ ನೀವು ಒಂದು ನಾವ್ ಯಾರು ಗಂಡ ಏನ್ರಿ ಅಲ್ಲ ನಿಮ್ಮನ್ನ ನಂಬ್ಸಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ನಾಟಕ ಆಡ್ಬಿಟ್ಟು. ಸರ್ ಬೇಕಿದ್ರೆ ನನ್ನ ಹೆಂಡತಿ ಫೋಟೋ ತೋರಿಸ್ಲಾ? ನೀವೀಗ ಯಾರೇ ಏನೇ ಹೇಳಿದ್ರು ಯೂಸ್ ಇಲ್ಲ. ಅತಿ ಆಸೆಯಿಂದ ಸುಳ್ಳು ಹೇಳಿದ್ದಕ್ಕೆ ಬರ್ತಿರೋ 50 ಲಕ್ಷನೂ ಕೊಡಲ್ಲ. ಮತ್ತೆ ನಮಗ್ ಪ್ರೈಸ್ ಬಂದಿದ್ದು ದುಡ್ಡು ಏನ್ ಮಾಡ್ತೀರಾ? ಅವತ್ತು ನಿಮ್ ಜೊತೆ ಒಬ್ರು ಬಂದಿದ್ರಲ್ಲ, ಅವ್ರು ಯಾರು? ಡಾಕ್ಟ್ರು. ಬರ್ತಾ ಅವರು ದಾರಿನಲ್ಲಿ ಸಿಕ್ಕಿದ್ರು, ನಿಮ್ ನಾಟಕದ ಬಗ್ಗೆ ಹೇಳಿದ್ರು, ಹಾಗೆ ತಾನೊಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಚುಲರ್ ಅಂತ ಹೇಳಿದ್ರು. ಅದಕ್ಕೆ ನಿಮಗ್ ಕೊಡ್ಬೇಕಾಗಿರೋ 50 ಲಕ್ಷ ಪ್ರೈಸ್ ಮನಿನ ಅವ್ರಿಗೆ ಕೊಟ್ಬಿಟ್ಟೆ.